ಸರ್ ಇಲ್ಲಿ ಬಂದ್ರೆ ಬೆಟ್ಟ ರೆಸಾರ್ಟ್ ಎಲ್ಲಿ ಬರುತ್ತೆ? ಸರ್ ಡೆಡ್ ಅಂಡ್ ಲೆಫ್ಟ್. ಡೆಡ್ ಅಂಡ್ ಲೆಫ್ಟಾ? ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್ ಟು ಬಂದ್ರೆ ಬೆಟ್ಟ ರೆಸಾರ್ಟ್ಸ್. ಬಂದ್ರೆ ಬೆಟ್ಟ, ನಿಮ್ದು ಟೋಟಲ್ ಎಷ್ಟು ಬ್ರಾಂಚಸ್ ಇದೆ ಸರ್? ಹಾ ಸರ್, ನಮ್ದು ಟೋಟಲ್ 3 ಬ್ರಾಂಚಸ್ ಇದೆ. ಬಂದ್ರೆ ಬೆಟ್ಟ ಗ್ರಹಚಾರ್ ಗ್ರ್ಯಾಂಡ್ ಮಾರ್, ಬಂದ್ರೆ ಬೆಟ್ಟ ರಂಗಿನಾಟ, ಬಂದ್ರೆ ಬೆಟ್ಟ ನವರಂಗಿ ಆಟ. ಟೋಟಲ್ 3 ಬ್ರಾಂಚಸ್ ಸರ್. ಓ, ಸೊ ಇದು ಮೇನ್ ಬ್ರಾಂಚ್. ಹಾ ಸರ್. ಹಂಗೆ ಸರ್ ಬ್ಯಾಗ್ ಸ್ವಲ್ಪ ಭಾರ ಇದೆ. ಸರ್ ಡೋಂಟ್ ವರಿ ಸರ್, ವಿ ವಿಲ್ ಡೆಫಿನೆಟ್ಲಿ ಸೆಂಡ್ ಸಂಬಡಿ. ಯಾ. ಹೌದಾ? ಕಳಿಸ್ಬಿಡಿ ಸರ್, ಕಳಿಸ್ಬಿಡಿ. ಆರಾಮಾಗಿ ಸ್ವಲ್ಪ ಹೋಗಿ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ವೆಲ್ಕಮ್ ಡ್ರಿಂಕ್ ಕುಡಿದ್ರಿ ತಾನೇ? ಕುಡಿಲಿಲ್ವಾ? ಹೋಯ್ತಲ್ಲ, 500 ರೂಪಾಯಿ ಹೋಯ್ತು ಅಲ್ಲೇನೆ. ಮತ್ತೆ ಫೋನ್ ಮಾಡಿ ವೆಲ್ಕಮ್ ಡ್ರಿಂಕ್ ಸಿಕ್ಕಿಲ್ಲ ಅಂತ ಬರಕ್ಕೆ ಹೇಳಿ ಇಲ್ಲೇ ರೂಮ್ಗೆ. ಸರ್ ಟಿವಿ ವರ್ಕ್ ಆಗ್ತಾ ಇಲ್ಲ, ಸ್ವಲ್ಪ ಯಾರನ್ನಾದ್ರು ಕಳಿಸ್ತೀರಾ? ಸರ್ ಐರನ್ ಬಾಕ್ಸ್ ವರ್ಕ್ ಆಗ್ತಾ ಇಲ್ಲ, ಯಾರನ್ನಾದ್ರು ಕರೆಸ್ತೀರಾ? ಸರ್ ಬೆಡ್ ವರ್ಕ್ ಆಗ್ತಾ ಇಲ್ಲ, ಯಾರನ್ನಾದ್ರು ಕರೆಸ್ತೀರಾ? ಚೇರ್ ವರ್ಕ್ ಆಗ್ತಾ ಇಲ್ಲ ಸರ್, ಅಂದರೆ ಕೂತ್ಕೊಂಡ್ಮೇಲೆ ಸ್ವಲ್ಪ ಜಾರುತ್ತೆ ಸರ್, ಸ್ವಲ್ಪ ಯಾರನ್ನಾದ್ರು ಕರೆಸ್ತೀರಾ? ಸರ್ ಕಾಂಪ್ಲಿಮೆಂಟ್ರಿ ಐಟಮ್ಸ್ ಏನೂ ಇಲ್ವಾ ಸರ್? ಸರ್ ಕಾಂಪ್ಲಿಮೆಂಟ್ರಿ ಬರೀ ವೆಲ್ಕಮ್ ಡ್ರಿಂಕ್ ಬ್ರೇಕ್ಫಾಸ್ಟ್ ಅಷ್ಟೇ ಸರ್. ಸರ್ ಕಾಂಪ್ಲಿಮೆಂಟ್ರಿ ಬೇರೆ ಏನೂ ಇಲ್ವಾ ಸರ್? ಇಲ್ಲ ಸರ್. ಸರ್ ಕಾಂಪ್ಲಿಮೆಂಟ್ರಿ ಸ್ನ್ಯಾಕ್ಸ್ ಇಲ್ವಾ? ಇಲ್ಲ ಸರ್. ಕಾಂಪ್ಲಿಮೆಂಟ್ರಿ ಕಾಕ್ಟೇಲ್ಸ್? ಇಲ್ಲ ಸರ್. ಸರ್ ಇದಿಲ್ವಾ? ಇಲ್ಲ ಸರ್ ಸರ್. ಅದಿಲ್ವಾ? ಇಲ್ಲ ಸರ್. ಸರ್ ಅದು ಇದು ಇಲ್ವಾ? ಇಲ್ಲ ಸರ್. ಸರ್ ಕಾಂಪ್ಲಿಮೆಂಟ್ರಿ ಸನಿ ಲಿಯೋನಿ ಇಲ್ವಾ? ಇಲ್ಲ ಸರ್. ಓ ಇಲ್ವಾ? ಓಕೆ ಸರ್. ಸರ್ ಬ್ರೇಕ್ಫಾಸ್ಟ್ ಬಫೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ಬೆಳಿಗ್ಗೆ 7:30 to 10:30 ಸರ್. 7:30 to 10:30ನಾ? ನಾವು ಒಂದು 7ಗೆ ಅಲ್ಲಿರ್ತೀವಿ ಸರ್, ಓಕೆನಾ? ಇವತ್ತು ಈವ್ನಿಂಗ್ಗೆ ಒಂದು ಸ್ವಲ್ಪ ಲೊಕೇಶನ್ ಎಲ್ಲ ಬಂದು ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿರ್ತೀವಿ. ಬೆಳಿಗ್ಗೆ 7 ಗಂಟೆಗೆ ಅಲ್ಲಿರ್ತೀವಿ ಸರ್. ಅನ್ಲಿಮಿಟೆಡ್ ಅಲ್ವಾ ಸರ್ ಬಫೆ? ಹಾ ಸರ್, ಹೌದು. ಇವಿ ಮಕ್ಕಳನ್ನ ಬೇಗ ಮಲಗಿಸ್ಬಿಡು, ಬೆಳಿಗ್ಗೆ ಬೇಗ ಎದ್ದೊಳ್ಬೇಕು. ಸುಮ್ಮನೆ ಲೇಟ್ ಮಾಡ್ಕೊಂಡು ಇರೋಕ್ಕಾಗಲ್ಲ ನಾವು. ಬ್ರೇಕ್ಫಾಸ್ಟ್ ಬಫೆ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಬೇಬಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪೇಂಟಿಂಗ್ ಇದು? ಬಲ್ ಪಸಂದಾಗಿದೆ. ಏನೋ ಈ ಜಾಗದಲ್ಲಿ ಏನೋ ಇದೆ ಅಂತ ಕರ್ಕೊಂಡ್ ಬಂದ್ಬಿಟ್ರಿ. ಎಲ್ಲ ಬರೀ ಶೋಕಿ ಅಷ್ಟೇ, ಇಲ್ಲಿ ದುಡ್ಡು ದಂಡ ಮಾಡಿ ಕರ್ಕೊಂಡ್ ಬಂದಲ್ಲ ಸರ್. ನಮ್ಗೆ ರೆಸಾರ್ಟ್ ಪ್ಯಾಕೇಜ್ ಅಲ್ಲೇ ಇರುವಂತ ಆಕ್ಟಿವಿಟೀಸ್ ಏನಿದೆ ಹೇಳಿ ಸರ್? ಸ್ವಿಮ್ಮಿಂಗ್ ಪೂಲ್, ಟೇಬಲ್ ಟೆನ್ನಿಸ್, ಕಿಡ್ಸ್ ಪ್ಲೇ ಏರಿಯಾ, ಆಮೇಲೆ ಕೇರಮ್, ಚೆಸ್, ಲೂಡೋ, ಸ್ನೇಕ್ ಅಂಡ್ ಲ್ಯಾಡರ್ ಸರ್. ಅಷ್ಟೇನಾ? ಆಮೇಲೆ ಸ್ಟಾಫ್ ಕಡೆಯಿಂದ ಸ್ಪೆಷಲ್ ಪರ್ಫಾರ್ಮೆನ್ಸ್ ರಿಂಗಾ ರೋಸಸ್ ಇರುತ್ತೆ ಸರ್. ಅಷ್ಟೇನಾ? ಇಷ್ಟೊಂದು ಇದೆಯಲ್ಲ ಸರ್. ಸರ್ ಬಂಜಿ ಜಂಪಿಂಗು, ಸ್ಕೈ ಡೈವಿಂಗು ಇದೆಲ್ಲ ಇಲ್ವಾ? ವೆಬ್ಸೈಟ್ ಅಲ್ಲಿ ಹಾಕಿದ್ರಲ್ಲ ಸರ್, ಇಲ್ವಾ? ನೋಡ್ ಬೇಬಿ, ಎಕ್ಸ್ಟ್ರಾ ಶಾಂಪೂ, ಎಕ್ಸ್ಟ್ರಾ ಕಂಡೀಷನರು, ಎಕ್ಸ್ಟ್ರಾ ಶವರ್ ಜೆಲ್ಲು, ಎಕ್ಸ್ಟ್ರಾ ಸೋಪು, ಎಕ್ಸ್ಟ್ರಾ ಶೇವಿಂಗ್ ಕಿಟ್ಟು, ಎಕ್ಸ್ಟ್ರಾ ಬಾಚಿನಿಗೆ, ಇದೆಲ್ಲ ಎಕ್ಸ್ಟ್ರಾ ಅವಾಗ ಹೇಳ್ತಾ ಇರೋಣ, ಓಕೆನಾ? ಎಷ್ಟು ಮಿಗುತ್ತೋ ಎಲ್ಲ ಮನೆಗೆ ತೊಗೊಂಡೋಗೋಣ. ಅಟ್ಲೀಸ್ಟ್ ಒಂದು ವಾರ 2 ವಾರಕ್ಕಾಗುತ್ತೆ. ಆಮೇಲೆ ಎಲ್ಲ ಫೆಸಿಲಿಟೀಸು ಕರೆಕ್ಟಾಗಿ ಯೂಸ್ ಆಗಬೇಕು. ಟಿವಿ ಬೇರೆ ಇದೆ, ಟಿವಿನ ಅಟ್ಲೀಸ್ಟ್ ನಾವು ಒಂದು 3-4 ಅವರ್ಸ್ ನೋಡಲೇಬೇಕು. ಟಿವಿ ಮನೇಲಿ ನೋಡ್ತೀವಲ್ರಿ. ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಪ್ಯಾಕೇಜ್ ಅಲ್ಲಿ ಇದೆ ಅಂದಮೇಲೆ ಒಂದೊಂದು ಪಿನ್ನು ಯೂಟಿಲೈಸ್ ಮಾಡ್ಕೊಬೇಕು ನಾವು ಅಷ್ಟೇ. ಈ ರೆಸಾರ್ಟ್ ಹೆಸರೇನೆ ಬಂದ್ರೆ ಬೆಟ್ಟ ರೆಸಾರ್ಟ್ ಅಂತ, ಅಲ್ಲೇ ನಾವು ಅರ್ಥ ಮಾಡ್ಕೊಬೇಕು. ಸರ್ ಸ್ವಿಮ್ಮಿಂಗ್ ಪೂಲ್ ಇಲ್ಲೇನೇ ಇರೋದು? ಹೌದು ಸರ್. ಹಾ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಏನೇನಿದೆ ಸರ್? ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೀರಿದೆ ಸರ್. ನೀರಿದೆ ಗೊತ್ತು, ಬೇರೆ ಏನು ಇಲ್ವಾ? ಬೇರೆ ಅಂದ್ರೆ ಸರ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಡಾಲ್ಫಿನ್ ವ್ಯೂಯಿಂಗು, ಆಮೇಲೆ ಸ್ಕೂಬಾ ಡೈವಿಂಗ್ ಎಲ್ಲ ಇದೆ ಅಂತ ಹಾಕಿದ್ರಲ್ಲ ಸರ್ ವೆಬ್ಸೈಟ್ ಅಲ್ಲಿ? ಇಲ್ಲ ಸರ್, ಯಾವ ವೆಬ್ಸೈಟ್ ನೋಡಿದ್ರ ನೀವು? ಏನ್ ಸರ್ ವೆಬ್ಸೈಟ್ ಅಲ್ಲೊಂದು, ಇಲ್ಲಿ ಬಂದ್ರೆ ಆನ್ ಸೈಟ್ ಅಲ್ಲಿ ಒಂದಿದೆಯಲ್ಲ ಸರ್. ಈ ವೆಬ್ಸೈಟ್ಗಳನ್ನ ನಂಬಲೇಬಾರ್ದು ಬಿಡಿ. ಆರ್ಯನ್ ದಿಶಾ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ಕಾರ್ಡೇ ಇಲ್ಲಿ ಕೀ. ಅಪ್ಪ ಇದ್ರಲ್ಲಿ ಆಟ ಆಡ್ಬೋದಾ? ಆಟ ಆಡಕ್ಕಾಗಲ್ಲ. ಈ ಕಾರ್ಡ್ ಇಲ್ಲ ಅಂದ್ರೆ ಡೋರ್ ಓಪನ್ ಆಗಲ್ಲ. ಕಾರ್ಡ್ನ ಒಳಗಡೆ ಇಟ್ಬಿಟ್ಟು ಹಂಗೆ ಡೋರ್ ಮುಚ್ಚಿದ್ರೆ ಡೋರ್ ಮುಚ್ಚೋಗ್ಬಿಡುತ್ತೆ. ಅರ್ಥ ಆಯ್ತಾ? ಹಾ ಸರ್, ಇದು ನಮ್ದು ಬರೀ ಬ್ರೇಕ್ಫಾಸ್ಟ್ ಪ್ಯಾಕೇಜ್ ಅಲ್ವಾ? ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ನಾವು ಆಚೆಯಿಂದ ಹೇಳ್ಕೊಬೋದಲ್ವಾ? ಹಾ ಸರ್, ನಮ್ಮನೆ ಲಂಚ್ ಅಂಡ್ ಡಿನ್ನರ್ ಇದೆಯಲ್ಲ, ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಬೋದು. ಅದೇ ಸರ್, ಬಟ್ ಏನಂದ್ರೆ ನಮಗೆ ಈ ಲೋಕಲ್ ಫ್ಲೇವರ್ಸ್ನ ಟ್ರೈ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಅವನು ಬರ್ತಾನೆ, ಸ್ವಿಗ್ಗಿ ಅವನು ಬಂದ್ರೆ ರೂಮ್ಗೆ ಕಳ್ಸಕ್ಕಾಗುತ್ತಾ? ಸಾರಿ ಸರ್, ನೀವು ಅದನ್ನ ರಿಸೆಪ್ಷನ್ ಅಲ್ಲೇ ಬಂದು ಕಲೆಕ್ಟ್ ಮಾಡ್ಕೋಬೇಕು. ರಿಸೆಪ್ಷನ್ ಅಲ್ಲಿ ಬಂದು ಇಸ್ಕೊಬೇಕಾ ಸರ್? ನೋಡಿ ಸರ್ ಒಂಚೂರು. ಹಲೋ, ಹಾ ಸರ್, ಒಂದು 2-3 ಹೇರ್ ಕಂಡೀಷನರ್ ಕಳ್ಸಕ್ಕಾಗುತ್ತಾ? ಸರ್ ನಿಮ್ ವೈಫ್ ಇವಾಗ ತಾನೇ 4 ಇಸ್ಕೊಂಡ್ರಲ್ಲ ಸರ್? ಓ, ನಮ್ಮ ವೈಫ್ ಆಗ್ಲೇ ಕೇಳಿದ್ರಾ? ಓಕೆ. ನನಗೆ ಬೇಕಾಗಿತ್ತು ಸರ್, ಒಂದು 2-3 ಕಳಿಸಿ ಸಾಕು. ಸರ್ ನಿಮಗೆ ಕೂದ್ಲಿಲ್ವಲ್ಲ ಸರ್? ಕಂಡೀಷನರ್ ಯಾಕೆ? ಅದು ತಲೆಗಲ್ಲ ಸರ್, ಗಡ್ಡಕ್ಕೆ.
ಬಿಯರ್ಡ್ಗೆ ಸ್ವಲ್ಪ ಸಾಫ್ಟ್ ಆಗಿರಲಿ ಅಂತ. ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ 6:30ಗೆ ನೇಚರ್ ವಾಕ್ ಇರುತ್ತಂತೆ. ಅದನ್ನ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ರೀ ಈ ರೆಸಾರ್ಟ್ ಇರತ್ತೆ ದಾಬಸ್ಪೇಟೆ ಹತ್ರ, ಇಲ್ಲೇನ್ರಿ ನೇಚರ್ ವಾಕು? ಹೌದು ಕರೆಕ್ಟ್. ಬಟ್ ನೇಚರ್ ವಾಕ್ ಅಂತೆ, ಅದೇನೋ ವಾಕ್ ಮಾಡಿಸ್ತಾರಂತೆ. ಅದು ನಾವು ನೇಚರ್ ಜೊತೆ ವಾಕ್ ಮಾಡ್ತಾ ಇದ್ರೆ ನಮ್ಮ ನೇಚರೇ ಚೇಂಜ್ ಆಗ್ಬಿಡುತ್ತಂತೆ. ಅದಕ್ಕೆ ನಿಂದೇನಾದ್ರೂ ಬದಲಾಗ್ಬೋದೇನೋ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ರೆಡಿ ಆಗ್ಬಿಡು ಬೇಬಿ. ಅಟ್ಲೀಸ್ಟ್ 6 ಗಂಟೆಗೆ ನಾವು ಅಲ್ಲಿರಬೇಕು. ಯಾವ ಫೆಸಿಲಿಟಿನೂ ಮಿಸ್ ಮಾಡಬಾರ್ದು ನಾವು. ಹಲೋ, ಸರ್ ನಮ್ಗೊಂದು ಎಕ್ಸ್ಟ್ರಾ ಬೆಡ್ ಬೇಕಾಗಿತ್ತು. ಎಕ್ಸ್ಟ್ರಾ 3000 ಆಗುತ್ತೆ ಸರ್. 3000ನಾ ಸರ್? ನೋಡಿ ಸರ್, ಒಂದು ಎಕ್ಸ್ಟ್ರಾ ಬೆಡ್ ಹೆಂಗೋ ನೋಡಿ ಸರ್, ಅಡ್ಜಸ್ಟ್ ಮಾಡಿ ಸರ್. ಇಲ್ಲ ಸರ್ ಆಗಲ್ಲ ಸರ್, CCTV ಎಲ್ಲ ಇರುತ್ತೆ ಸರ್. ಸರ್ ಅದೇ ಬಾತ್ರೂಮ್ ಹತ್ರ ಸ್ವಲ್ಪ ಗಲೀಜ್ ಇದ್ದಂಗಿತ್ತು ನೋಡಿ. ಆಮೇಲೆ ರೇಟಿಂಗು ಸ್ವಲ್ಪ ಕೊಡೋದ್ರಲ್ಲಿ ಏನಾದರೂ ಇಲ್ಲ ಸರ್, ಮಾಡ್ಕೊಡ್ತೀನಿ ಬಿಡಿ ಸರ್. ಎಕ್ಸ್ಟ್ರಾ ಬೆಡ್ ತಾನೆ, ಕಳಿಸ್ತೀನಿ ಬಿಡಿ ಸರ್. ಓಕೆ. ಆಮೇಲೆ ಬೆಡ್ಶೀಟು ಪಿಲ್ಲೋ ಎಲ್ಲ ಹೆಂಗ್ ಬೇಕಾನ ಬಿಸಾಕ್ಬಿಡ್ಬೋದು. ಏನು ತಲೆ ಕೆಡ್ಸ್ಕೊಂಬಿಡಿ. ಹಿಂಗೆ ಇಡಬೇಕು, ಹಂಗೆ ಇಡಬೇಕು, ಜೋಡಿಸಿಡ್ಬೇಕು, ಮಡ್ಚಿಡ್ಬೇಕು ಅಂತ ಎಲ್ಲ ಏನಿಲ್ಲ. ಹೆಂಗ್ ಬೇಕಾನ ಬೆಡ್ಶೀಟ್ ಒಂದ್ ಕಡೆ, ಪಿಲ್ಲೋ ಒಂದ್ ಕಡೆ ಬಿಸಾಕ್ಬಿಟ್ಟು ಆರಾಮಾಗಿರೋಣ. ಡೈಲಿ ಅವ್ರು ಬಂದು ಕ್ಲೀನ್ ಮಾಡ್ತಾರೆ. ಅವರೇ ಕ್ಲೀನ್ ಮಾಡಿ ಹೊಸ ರೂಮ್ ಥರ ಮಾಡಿಕೊಡ್ತಾರೆ. ಆರಾಮಾಗಿರೋಣ. ಇರೋದು 2 ದಿನ ರಾಜನ್ ಥರ ಇರೋಣ ಬಿಡು. ಕೊಟ್ಟಿಲ್ವಾ ಬೇಬಿ? ಅಷ್ಟು ಬೇಗ ಬಟ್ಟೆ ಎಲ್ಲ ಚೇರ್ ಮೇಲೆ, ಆಚೆ ರೈಲಿಂಗ್ಸ್ ಮೇಲೆಲ್ಲ ಒಣಗಾಕಿದೆಯಲ್ಲ ಬೇಬಿ. ರೆಸಾರ್ಟಿಗೆ ಬಂದಿದ್ದಕ್ಕೂ ಮಾನ ಮರ್ಯಾದಿಲ್ಲ ಹೋಯ್ತು. ಸರ್, ಇದು ನಿಮ್ಮ ರೆಸಾರ್ಟಲ್ಲಿ ಔಟ್ಡೋರ್ ಆಕ್ಟಿವಿಟೀಸ್ ಏನೇನಿದೆ ಹೇಳಿ? ಅಂದ್ರೆ ಯಾವ್ದಾನ ವ್ಯೂ ಪಾಯಿಂಟ್ಸ್ ಯಾವ್ದಾನ ಇದೆಯಾ? ಸರ್ ಇಲ್ಲಿ 5 ಕಿಲೋಮೀಟರ್ಸ್ ಅಲ್ಲಿ ಇಲ್ಲೊಂದು ಬಾವಿ ಇದೆ, ಅದ ಹೆಸರು ಪಾಳ್ ಬಾವಿ ಅಂತ. ನೀವೆಲ್ಲರೂ ಬೇಕಾದ್ರೆ ಅಲ್ಲೋಗಿ ಬೀಳ್ಬೋದು. ಓಕೆ ಸರ್. ಅಲ್ಲಿ ನೀವು ಸ್ಕೂಬಾ ಡೈವಿಂಗು, ಸ್ನಾರ್ಕ್ಲಿಂಗು, ಕಾರ್ಕ್ಲಿಂಗು, ಆಮೇಲೆ ಕೈಯಾಕಿಂಗು ಇವೆಲ್ಲ ಮಾಡ್ಬೋದು ಸರ್. ಅದು ಬಿಟ್ರೆ ಇಲ್ಲೊಂದು 10 ಕಿಲೋಮೀಟರ್ಸ್ ಅಲ್ಲಿ ಒಂದು ಸೂಸೈಡ್ ಸ್ಪಾಟ್ ಇದೆ ಸರ್. ನಿಮ್ಗೆ ಅದ್ರಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಬೇಕಾದ್ರೆ ನೀವು ಅಲ್ಲೋಗಿ ಅದನ್ನೆಲ್ಲ ಮಾಡ್ಕೋಬಹುದು. ಅದು ಬಿಟ್ರೆ ಇಲ್ಲೊಂದು ನೇಚರ್ ಟ್ರೈಲ್ಸ್ ಅಂತ ಇದೆ ಸರ್. ಬಟ್ ಅಲ್ಲಿ ಹೋಗಿರೋರು ಇವತ್ತವರೆಗೂ ಯಾರು ವಾಪಸ್ ಬಂದಿಲ್ಲ. ಅಲ್ಲಿ ಬೇಕಾದ್ರೆ ನೀವು ಎಕ್ಸ್ಪ್ಲೋರ್ ಮಾಡಬಹುದು ಸರ್. ಅದು ಬಿಟ್ರೆ ನೇಚರ್ ವಾಕ್ ಇದೆ ಸರ್. ಅಲ್ಲಿ ಬರ್ಡ್ಸ್ ಎಲ್ಲ ಮೂನ್ ವಾಕ್ ಮಾಡ್ತಾ ಇರುತ್ತೆ. ಅಲ್ಲಿ ಬರ್ಡ್ಸ್ ಲೈಕ್ ಕಿಂಗ್ ಫಿಶರ್, ಬಡ್ವೈಸರ್, ಟ್ಯೂಬಾರ್ ಇವೆಲ್ಲ ಇದೆ ಸರ್. ಅದನ್ನ ನೋಡ್ಬೋದು. ಇದೆಲ್ಲ ಸ್ಪಾಟ್ಸ್ ನಿಮ್ದು. ಓಕೆ ಸರ್. ಸೈಕಲ್ ತಗೊಂಡೋಗೋದಲ್ವಾ ಸರ್? ಸೈಕಲ್ ನಿಮ್ ವೆಯ್ಟ್ ಆಗಲ್ಲ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ನೋಡ್ಕೊಂತ ಏನಾಗಲ್ಲ ಸರ್. ಟೈರ್ ಬ್ಲಾಸ್ಟ್ ಆಗತ್ ಬಿಡಿ. ಸಾರಿ ಸರ್. ಸರ್ ಏನ್ ಸರ್ ಅಷ್ಟು ಹೇಳ್ತಾ ಇದೀನಿ, ಏನ್ ಸರ್? ಅದು ಸೈಕಲ್ ತುಂಬಾ ದಿನ ಯೂಸ್ ಮಾಡಿಲ್ಲ ಅನ್ಸುತ್ತೆ ಸರ್, ಅಷ್ಟೇ. ನೋಡಿ ಸರ್, ಬಿಲ್ಲಲ್ಲಿ ಹಾಕ್ಬಿಡ್ಬೇಡಿ ಸರ್ ಪ್ಲೀಸ್. ಇದು ಆಗ್ಬೋದಲ್ವಾ ಸರ್? ಸರ್ ಇದೆಲ್ಲ ಚಿಕ್ಕ ಮಕ್ಳಿಗೆ ಸರ್, ನೀವೆಲ್ಲ ಆಡಂಗಿಲ್ಲ ಸರ್. ಮಮ್ಮಿ ಇದೇ ಮಮ್ಮಿ ರೆಸಾರ್ಟ್ ಹೇಳಿದ್ನಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಎಷ್ಟು ಕ್ಲೀನ್ ಆಗಿದೆ ಅಲ್ಲ. ತುಂಬಾ ಫೆಸಿಲಿಟೀಸ್ ಇದೆ ಮಮ್ಮಿ ಇಲ್ಲಿ. ಊಟ ಎನಿ ಟೈಮ್ ಅವರೇ ತಂದು ಕೊಡ್ತಾರೆ. ಅವರೇ ಊಟ ರೆಡಿ ಆಗಿದ ತಕ್ಷಣ ನಿಮಗೆ ಫೋನ್ ಮಾಡ್ತಾರೆ. ಯಾವ ಮೆನುನಲ್ಲಿ ಏನೇನು ಇರಬೇಕು ಅಂತ ಅದನ್ನು ಬಂದು ಹೇಳ್ತಾರೆ. ಬಿಟ್ರೆ ಅವರೇ ಊಟನೂ ಮಾಡ್ಬಿಡ್ತಾರೆ. ಆ ತರ ಮಮ್ಮಿ ತುಂಬಾ ಚೆನ್ನಾಗಿದೆ. ಹೋಗಲ್ಲ ಮಿಟಕ್ಲಾಡ, ಬರೀ ಎಲ್ಲಾ ಕಡೆ ನೀನ್ ಒಬ್ನೇ ಸುತ್ತು. ನೀನ್ ಹೆಂಡತಿ ಮಕ್ಕಳನ್ನೇ ಕರ್ಕೊಂಡು ಹೋಗು. ಅಮ್ಮ ಅಂತ ಒಬ್ಳಿದೀನಿ. ಅದೇ ನೆಕ್ಸ್ಟ್ ಟೈಮ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅದೇ ಈ ಸಲ ಬಂದ್ರೆ ಬೆಟ್ಟ ರೆಸಾರ್ಟ್ಗೆ ಬಂದಿದ್ವಿ. ಇನ್ನೊಂದು ಹೋದ್ರೆ ಶಾಂತಿ ಹೋಮ್ ಸ್ಟೇ ಅಂತಿದ್ಯಂತೆ. ಅಲ್ಲಿಗೆ ನೆಕ್ಸ್ಟ್ ಟೈಮ್ ಹೋಗೋಣ. ಓಕೆ ಮಮ್ಮಿ, ಪಕ್ಕ ನೆಕ್ಸ್ಟ್ ಟೈಮ್ ಹೋಗೋಣ ಮಮ್ಮಿ. ಬಾಯ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿತ್ತು ನಿಮ್ಮ ರೆಸಾರ್ಟು. ನಾವಂತೂ ಏನು ಬಿಟ್ಟಿಲ್ಲ, ಎಲ್ಲನೂ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ರೂಮ್ ಎಲ್ಲ ಚೆಕ್ ಮಾಡಿದ್ದೀವಿ. ನೀವು ನೆಕ್ಸ್ಟ್ ಬರೋರಿಗೆ ನೀವು ಕ್ಲೀನ್ ಮಾಡೋದೇ ಬೇಕಾಗಿಲ್ಲ ಸರ್. ನಾವೇ ಫುಲ್ಲಿ ಗುಡಿಸಿ ಗುಂಡಾ ಥರ ಮಾಡಿ ಕ್ಲೀನ್ ಮಾಡ್ಬಿಟ್ಟಿದ್ದೀವಿ ಸರ್. ನೀವು ಡೈರೆಕ್ಟಾಗಿ ಬೇರೆಯವ್ರಿಗೆ ಬಂದು ಚೆಕ್ ಇನ್ ಮಾಡಕ್ಕೆ ಹೇಳ್ಬೋದು. ಥ್ಯಾಂಕ್ ಯು ಸರ್. ಒಳ್ಳೆ ರೇಟಿಂಗ್ ಕೊಡ್ತೀನಿ ಬಿಡಿ ಸರ್, ಡೋಂಟ್ ವರಿ. ಸರ್ ನಿಮ್ದು ಸ್ವಲ್ಪ ಎಕ್ಸ್ಟ್ರಾ ಪೇಮೆಂಟ್ ಇದೆ ಸರ್ ಬಿಲ್ಲಲ್ಲಿ. ಏನು ಸರ್ ಎಕ್ಸ್ಟ್ರಾ ಬಿಲ್ಲಾ? ಏನು ಸರ್ ಕೊಡಿ ಸರ್ ನೋಡೋಣ. ಸ್ಯಾಂಡ್ವಿಚ್ಚು, ಪಾಸ್ಟಾ. ಸರ್ ಇದೆಲ್ಲ ನಾವು ಆರ್ಡರ್ ಮಾಡಿಲ್ವಲ್ಲ ಸರ್? ಸರ್ ನೀವು ಆರ್ಡರ್ ಮಾಡಿಲ್ಲ. ನೀವು ಇಲ್ದೇ ಇರೋ ಟೈಮಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ರೂಮ್ ಸರ್ವಿಸ್ ಅಲ್ಲಿ ಆರ್ಡರ್ ಮಾಡಿರೋದು. ರೂಮ್ ಸರ್ವಿಸಲ್ಲಿ ಆರ್ಡರ್ ಮಾಡಿದ್ರಾ? ಸರ್ ಹೋಯ್ತು ಬಿಡಿ. ನಿಮಗೆ ನೆಕ್ಸ್ಟ್ ಟೈಮು ಕರ್ಕೊಂಬತ್ತೀನಾ? ಏನು ಸರ್ ಇಷ್ಟೊಂದು ಹಾಕ್ಬಿಟ್ಟಿದ್ದೀರಾ ಬಿಲ್ಲು? CGST, SGST, ಸರ್ವಿಸ್ ಟ್ಯಾಕ್ಸು, ಸರ್ವಿಸ್ ಚಾರ್ಜಸ್ಸು ಎಲ್ಲ ಓಕೆ. ನಮ್ಮ ಮನೆ ಬರ. ಸರ್ ಏನು ಸರ್ JLT ಟ್ಯಾಕ್ಸು? ಸರ್ ಅದು ಹೊಸದಾಗಿ ಬಂದಿರೋದು ಸರ್, ಜಸ್ಟ್ ಲೈಕ್ ದಟ್ ಟ್ಯಾಕ್ಸ್ ಅಂತ. ಹೌದಾ? ತುಂಬ ಚೆನ್ನಾಗಿ ಹಾಕಿದ್ದೀರಾ ಬಿಡಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.
ಏನ್ ಮನೆ ನೆಕ್ಸ್ಟ್ ಲೈವ್ ಕನ್ನಡ ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ 18th ಮೇಗೆ 6:30 ಮನೆ MG ರೋಡಲ್ಲಿ ರಂಗಸ್ಥಳ ರಂಗೋಲಿ ಮೆಟ್ರೋ ಆರ್ಟ್ ಸೆಂಟರ್ ಅಲ್ಲಿ ಎಲ್ರು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರು ಕರ್ಕೊಂಡ್ ಬಂದ್ಬಿಡು ಮನೆ. ಟಿಕೆಟ್ಸು ಬುಕ್ ಮೈ ಶೋನಲ್ಲಿ ಐತೆ. ಆಮೇಲೆ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ ಮನೆ ಟಿಕೆಟ್ ಲಿಂಕು. ಬಾ ಮನೆ. ಕೈ ಬಿಡಲಾರೆ